ಹುಕುಂನ ಸನ್ಮಾನ್ಯ ಕಾರ್ಯದರ್ಶಿಗಳು ಹಾಗೂ ತಾಲೂಕು ದಂಡಾಧಿಕಾರಿಗಳು ಮತ್ತೋರ್ವ ಮಾನ್ಯ ಬಗರುಕುಂ ಸದಸ್ಯರು ಆಸ್ ಎ ಅಧ್ಯಕ್ಷರಾಗಿ ಇವತ್ತು ಎರಡನೇ ಮೀಟಿಂಗನ್ನು ನಾವು ಕೈಗೆತ್ತಿಕೊಂಡಿದ್ವಿ. ಎರಡನೇ ಮೀಟಿಂಗಲ್ಲಿ ಸಾಕಷ್ಟು ತೀರ್ಮಾನಗಳನ್ನು ನಾವು ಮಾಡಿದ್ದೀವಿ. ಏನು ಕಳೆದ ವರ್ಷಗಳಲ್ಲಿ ಆಗಿರ್ತಕ್ಕಂಥ ಕೆಲವು ಬೇರೆ ನಮ್ಮ ಕೆಲವು ರೈಟ್ಸ್ನ ನಾವು ಮನವಿ ಮಾಡ್ಕೊಂಡಿದ್ದೀವಿ. ತಹಸೀಲ್ದಾರ್ ಮುಖಾಂತರವಾಗಿ ಮನವಿ ಮಾಡ್ಕೊಂಡಿದ್ದೀವಿ. ಯಾವ ಮಾನದಂಡದಿಂದ ಫೈಲ್ಗಳನ್ನು ಕ್ಲಿಯರ್ ಮಾಡಿದ್ದೀರಿ, ಸಾವಿರಾರು ಜನ ಇರ್ತಕ್ಕಂಥ ಮುಳಬಾಗಿಲು ತಾಲೂಕಲ್ಲಿ ಸಾಗುವಳಿ ಬಿಟ್ಟು ಕೆಲವು ವ್ಯಕ್ತಿಗಳಿಗೆ ಹೇಗೆ ಅಲಾಟ್ಮೆಂಟ್ ಮಾಡಿದ್ದೀರಿ ಅನ್ನೋದನ್ನು ಪ್ರಶ್ನೆ ಮುಖಾಂತರವಾಗಿ ಅಧಿಕೃತವಾಗಿ ತಾವೆಲ್ಲ ಒಪ್ಕೊಂಡು ಇದನ್ನು ರೀಪರಿಶೀಲನೆ ಮಾಡಲಿಕ್ಕೆ ನಾವು ಡಿ ಸಿ ಅವರಿಗೆ ಮನವಿ ಮಾಡಿ ಸೂಚಿಸಲಾಗಿದೆ ನಮ್ಮ ಅಜೆಂಡಾದಲ್ಲಿ. ಎರಡನೇ ವಿಚಾರಕ್ಕೆ ಬಂದಾಗ ಈಗೇನು ಹೊಸದಾಗಿ ಮಾಡ್ತಕ್ಕಂಥ ಬಗರುಕುಂನ ಕೆಲವು ಫೈಲ್ಗಳನ್ನು ಕೆಲವು ರೈತರನ್ನು ಯಾವ ಮಾನದಂಡದ ಮೇಲೆ ಆಧಾರ ಮಾಡಬೇಕು ಅನ್ನೋದನ್ನು ಸೂಚಿಸಲಾಗಿದೆ. 50-53 ಏನು ಕಾಯ್ದೆ ಪ್ರಕಾರವಾಗಿ ಯಾರು ಅಪ್ಲಿಕೇಶನ್ ಹಾಕೊಂಡಿದ್ದಾರೆ 57ಗೆ ಹೋಗಬೇಕು ಅನ್ನೋದನ್ನು ನಾವು ಸಭೆ ತೀರ್ಮಾನಿಸಿದ್ದೀವಿ. ಇದರಿಂದ ಎಲ್ಲ ವಿ ಎಗಳನ್ನ ಮತ್ತು ಆರ್ ಐಗಳನ್ನ ಮೀಟಿಂಗ್ ಕರೆದು ಏನು 50 ಮತ್ತು 53ಯಲ್ಲಿ ಕಾಯ್ದೆ ಅಡಿಯಲ್ಲಿ ಏನು ಅರ್ಜಿಗಳು ಹಾಕ್ಕೊಂಡಿದ್ದಾರೆ 1987ರಿಂದ ಯಾರು ಪೊಸಿಷನ್ಲಿದ್ದಾರೆ, ಸೊ ಅವರಿಗೆ ಮೊದಲ ಹಂತದಲ್ಲಿ ಫೈಲ್ನ ಕೊಟ್ಟು ಎಲ್ಲರೂ ಪ್ರತಿಯೊಂದು ತಂಡ ಕೂಡ ನಾವು ಸ್ಪಾಟ್ಗೆ ಹೋಗಿ ಸ್ಪಾಟ್ನ ಮಾಜರ್ ಮಾಡಿ ತದನಂತರ ಫೈಲ್ ಬಂದು ಕ್ಲಿಯರ್ ಮಾಡಬೇಕು ಅನ್ನೋದು ಸಭೆ ತೀರ್ಮಾನಿಸಲಾಗಿದೆ. ಸೊ ಅದರಿಂದ ಈಗ ನಮಗೆ ಬಂದಿರತಕ್ಕಂಥ ಸವಾಲುಗಳು ಅಂತಂದರೆ ಮುಳಬಾಗಿಲು ತಾಲೂಕಲ್ಲಿ ಸವಾಲುಗಳು ಅಂತಂದರೆ ಸಾಕಷ್ಟು ಜನ ಮೊನ್ನೆ ಕೂಡ ಟೀಕೆ ಮಾಡಿದ್ದಾರೆ ಫೇಸ್ಬುಕ್ಕಲ್ಲಿ. ಏನಂತಂತಂದರೆ ಸಮೃದ್ಧಿ ಮಂಜುನಾಥ್ ಹೆಣ್ಮಕ್ಳು ಹಾಕೊಂಡು ಏನು ಮಾಡ್ತಾರೆ ಅನ್ನೋದು ಪ್ರಶ್ನೆ ಮಾಡಿದ್ದಾರೆ. ಅದರಿಂದ ನಿನ್ನೆ ಕೂಡ ಸಿಂಧೂರಿನ ಅಟ್ಯಾಕ್ ಮಾಡಿದ ಹೆಣ್ಮಕ್ಳು ಅಂತ ನಾನು ಇದರಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದರಿಂದ ಯಾವ ವ್ಯಕ್ತಿ ಪ್ರಶ್ನೆ ಎಷ್ಟು ಕೆರೆ ಅಂತ ಗೊತ್ತಿದೆಯಾ? ಇಲ್ಲಿ ಮುಳಬಾಗಿಲು ತಾಲೂಕು ಸಾಕಷ್ಟು ಜನಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ, ಮುಳಬಾಗಿಲು ತಾಲೂಕಿನ ಎಷ್ಟು ಕೆರೆ ಅಂತ ಗೊತ್ತಿಲ್ಲ. ಸುಮ್ಮನೆ ಗಾಳಿಯಲ್ಲಿ ಗುಂಡಾರಿಸ್ತಕ್ಕಂಥ ಒಂದು ಕರ್ತವ್ಯನ ಕೆಲಸ ಮಾಡ್ತಾಯಿದ್ದಾರೆ. ಈಗಾಗಲೇ ಮುಳಬಾಗಿಲು ತಾಲೂಕಿಗೆ ನಾವು ಸರ್ಚ್ ಮಾಡಿದ್ವಿ, 803 ಕೆರೆ ಇದ್ದಾವೆ. ಆಶ್ಚರ್ಯ, 803 ಕೆರೆ ಇದೆ. ಸೊ ಅದರಲ್ಲಿ ಬಂದುಬಿಟ್ಟು ಜಡ್ ಪಿ ಕೆರೆ 548, MI 55, ಇತರೆ CMCಗೆ ಬಂದು 6-8 ಕೆರೆಗಳನ್ನು ನಾವು ಗುರುತಿಸಿದ್ವಿ. ಈ ಕೂಡಲೇ ಸುಮಾರು ಒಂದು 70-75 ಕೆರೆಗಳಿಗೆ ತೆರವುಗೊಳಿಸ್ತಕ್ಕಂಥ ಕಾರ್ಯಕ್ರಮ ನಮ್ಮ ಹೆಣ್ಮಕ್ಳು ಮಾಡಿದ್ದಾರೆ, ಧೈರ್ಯ ಮಾಡಿದ್ದಾರೆ. ಇದಕ್ಕೆ ನಾನು ಮೆಚ್ಚುವಂಥ ಕಾರ್ಯಕ್ರಮ ಮಾಡಬೇಕು. ಇದು ನಾವು ಹೇಳಿದ ತಕ್ಷಣವೇ ಅರ್ಜಿಗಳು ಬಂದಿದ್ದ ತಕ್ಷಣ ನಾವು ಕಾರ್ಯಾಚರಣೆಗೆ ನಾವು ಮುಂದೋಗಿದ್ವಿ. ವಿತಿನ್ 8 ಡೇಸ್ ಒಳಗಡೆ ನಿಮಗೆ ಎಲ್ಲ ಲಿಸ್ಟ್ ಕೊಡ್ತೀವಿ, ಯಾವ್ಯಾವ ಕೆರೆನ ಒತ್ತುವರಿ ಮಾಡಿದ್ದೀವಿ ಅಂತ ಕೊಡ್ತೀವಿ. ಸೊ ನಾಳೆಯಿಂದ ನಾನು ಮತ್ತು ತಹಸೀಲ್ದಾರು ಮತ್ತು ನಮ್ಮ CMC ಅಧ್ಯಕ್ಷರು, ಮುನ್ಸಿಪಾಲಿಟಿ ಕಮಿಷನರು, ADLರು ಮತ್ತು ಪೊಲೀಸರು, ಈ ಮುಳಬಾಗಿಲು ತಾಲೂಕಲ್ಲಿ ಸುತ್ತಮುತ್ತಿರ್ತಕ್ಕಂಥ ಕೆರೆಗಳು ಒತ್ತುವರಿ ಆಗಿರ್ತಕ್ಕಂಥ ಏನು ನಮಗೆ ಮಾಹಿತಿ ಬಂದಿದೆ, ನಾಳೆ ಇಂಡ್ಲಿಕೆರೆಗೆ ಭೇಟಿ ಮಾಡ್ತಾ ಇದ್ದೀವಿ ವಿತ್ ಟೀಮ್ ಮುಖಾಂತರವಾಗಿ. ಎಲ್ಲ ಕೆರೆಗಳನ್ನು ಸುತ್ತಮುತ್ತಿರ್ತಕ್ಕಂಥ ಎಲ್ಲ ಕೆರೆಗಳನ್ನು ಒತ್ತುವರಿ ಮಾಡ್ತಕ್ಕಂಥದ್ದು ಹಾಗೂ ರಾಜಕಾಲುವೆಗಳನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯಕ್ರಮ ನಾವು ಒತ್ಕೊಂಡಿದ್ವಿ. ಖಂಡಿತವಾಗ್ಲೂ ಕೆಲವೇ ದಿನಗಳಲ್ಲಿ ನಾವು ನಾಗರಿಕರಿಗೆ ಏನು ನೀವು ಅಹವಾಲನ್ನು ನಾವು ಕೊಟ್ಟಿದ್ದೀರಿ ಅದನ್ನು ನಾವು ಸ್ವೀಕಾರ ಮಾಡಿದ್ವಿ. ಕೆಲವೇ ದಿನದಲ್ಲಿ ಅದಕ್ಕೆ ಉತ್ತರ ಕೊಡೋಕ್ಕೆ ನಾವು ಇಡೀ ತಂಡ ರೆಡಿಯಾಗಿದ್ದೀವಿ. ಸೊ ಅದರಿಂದ ಫಸ್ಟ್ ಮುಳಬಾಗಿಲಿರ್ತಕ್ಕಂಥ 6-8 ಕೆರೆಗಳನ್ನು ಅದನ್ನು ಉಳಿವಿಗಾಗಿ ಅದನ್ನು ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡಲಿಕ್ಕೆ ಸಿದ್ಧವಾಗಿದ್ವಿ. ನಾಳೆನೇ ಇಂಡ್ಲಿಕೆರೆ ಅದು ಮಾಡಿದ್ವಿ. ಮತ್ತು ಇಂಡ್ಲಿಕೆರೆ ಬಗ್ಗೆ ಒಂದು ಮಾಹಿತಿ ಏನು ಸಾಕಷ್ಟು ಜನ ಹೆಣ್ಮಕ್ಳು ನಂಗೆ ದೂರು ಕೊಟ್ಟಿದ್ದೀರಿ, ನಾವು ನಮ್ಮ ಕೈಲಿ ಆಗ್ತಾಯಿಲ್ಲ, ಮೂಗು ಮುಚ್ಕೊಂಡು ಹೋಗ್ತಾ ಇದ್ದೀವಿ, ನಮ್ಮ ಕೈಲಿ ಆಗ್ತಾಯಿಲ್ಲ ಅಂತ. ಸೊ ಅಂಥವುದನ್ನು ಈ ಕೂಡಲೇ ಏನು ಈ ಕೋಳಿ ಮತ್ತು ಏನು ಕಟ್ ಮಾಡ್ತಕ್ಕಂಥ ಈ ಕಟಾವುಗಾರರಿದ್ದಾರೆ, ಮೀಟಿಂಗ್ ಕರೆದಿದ್ದೀನಿ. ಕರೆದ್ಬಿಟ್ಟು ಅವ್ರಿಗೊಂದು ಜಾಗ ಕೊಟ್ಟು ಅಲ್ಲಿ ಮಾತ್ರ ಅದು ವೇಸ್ಟ್ ಆಗಬೇಕು, ಕೆರೆಯಲ್ಲಿ ಹಾಕಂಗಿಲ್ಲ, ಅದನ್ನು ಸೂಚನೆ ಮಾಡ್ತಾ ಇದ್ದೀವಿ. ಅದು ಕೂಡ ನಾಳೆ ಅದನ್ನು ಬಗೆಹರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಬಗರುಕುಂನ ಸದಸ್ಯರು ಹಾಗೂ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಬಂದು ಸಕ್ಸಸ್ ಮಾಡಿಕೊಟ್ಟಿದ್ದಾರೆ. ಸೊ ಅದರಿಂದ ಮಾಧ್ಯಮ ಮುಖಾಂತರವಾಗಿ ತಮ್ಗೆ ಹೇಳ್ತೀನಿ, ದಯವಿಟ್ಟು ಯಾವುದೇ ಬಲಾಢ್ಯ ಕೆರೆ ಒತ್ತುವರಿ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ಅವ್ರನ್ನ ಬಿಡಲ್ಲ. ಅದು ಯಾವುದೇ ಪಕ್ಷದನಾಗಿದ್ದರೂ ಕೂಡ, ಯಾವುದೇ ಒಂದು ಇದರಲ್ಲಾಗಿದ್ದು ದೊಡ್ಡ ವ್ಯಕ್ತಿ ಆದರೂ ಕೂಡ ಅವ್ರನ್ನ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಈಗಾಗಲೇ ಹೆಣ್ಮಕ್ಳ ತಂಡ ಹೊರಟಿದೆ. ದಯವಿಟ್ಟು ಕೇಳುವ ಮಾತಾಡೋದನ್ನು ಕೆಲವರು ಬಿಡಬೇಕಾಗುತ್ತೆ. ಹಾಗೂ ಕೆಲವು ಸಂಘಟನೆಗಳು, ದಯವಿಟ್ಟು ಎಲ್ರಿಗೂ ಹೇಳ್ತಾ ಇಲ್ಲ, ಕೆಲವು ಸಂಘಟನೆಗಳು ಆಗಿ ಹೋಗಿ ಈ ಗಂಗಮ್ಮನ ದಾರಿ ಎಂದಂಗೆ ಬರೀ ಮುಳಬಾಗಿಲು ತಾಲೂಕಿಗೆ ಬರ್ತಾವ್ರೆ. ಅದೇನಂತ ಗೊತ್ತಿಲ್ಲ.
ಸೊ ಅದರಿಂದ ಸ್ಪಷ್ಟವಾಗಿದ್ದೀವಿ, ಸ್ವಚ್ಛವಾಗಿದ್ದೀವಿ. ಈಗಾಗಲೇ ಕೂಡ ನಾನು ಕೂಡ ಅಧಿವೇಶನದಲ್ಲಿ ಮಾತಾಡತಕ್ಕಂಗೆ ನನ್ನ ಉತ್ತರ ಕೂಡ ಬಂದಿದೆ. ಈಗಾಗಲೇ ನನಗೆ ಎಷ್ಟು ಕೆರೆ ಇದೆ ಅಂತ ಕೂಡ ಬಂದಿದೆ, ಎಲ್ಲ ಲೆಕ್ಕ ಮಾಡಿಕೊಟ್ಟಿದ್ದಾರೆ, ತಮ್ಗೆ ಗೊತ್ತಿರಲಿ. ಸೊ ಅದರಿಂದ ಮುಂದಿನ ದಿವಸಗಳಲ್ಲಿ ಆದಷ್ಟು ಬೇಗ ಇದು ಕಾರ್ಯಾಚರಣೆಗೆ ನಮ್ಮ ತಂಡ ಮುಂದೋಗ್ತೀವಿ. ಯಾವುದೇ ಕಾರಣಕ್ಕೂ ನಮ್ಮ ಪೀರಿಯಡಲ್ಲಿ ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಮಾನದಂಡದಿಂದ ಮಾಡಬೇಕು ಅನ್ನೋದು ಗೊತ್ತಿದೆ. ಕೆಲವು ಫಾರ್ ಎಕ್ಸಾಂಪಲ್ ನೆನ್ನೆ ನನಗೆ ಒಂದು ದಾಖಲಾತಿ ಬಂದಿದೆ. ಮನೆಗೆ ನನಗೆ ಸ್ಪೀಡ್ ಪೋಸ್ಟರ್ ಒಂದು ದಾಖಲಾತಿ ಕಳಿಸಿದ್ದಾರೆ. ಅನ್ನೋನ್ ಪರ್ಸನ್, ಹೆಸರು ಹಾಕಿಲ್ಲ, ನನ್ನ ಮನೆಗೆ ಕಳಿಸಿದ್ದಾರೆ. ಏನಂತ ಕಳಿಸಿದ್ದಾರೆ? 14 ಎಕರೆ 30 ಗುಂಟೆ, 14 ಎಕರೆ 30 ಗುಂಟೆ ದುಗ್ಸಂದ್ರ ಹೋಬಳಿದಲ್ಲಿ ಒಂದು ವ್ಯಕ್ತಿಗೆ ಅಲಾಟ್ ಮಾಡ್ಕೊಂಡಿದ್ದಾರೆ. ಅಪ್ಪನಿಗೂ ಮಗನಿಗೂ ಇನ್ನೊಬ್ಬ ಮಗನಿಗೂ ಮಾಡ್ಕೊಟ್ಟಿದ್ದಾರೆ. 14 ಎಕರೆ 30 ಗುಂಟೆ ನನ್ನ ಮನೆಗೆ ಸ್ಪೀಡ್ ಪೋಸ್ಟ್ ಬಂದಿದೆ. ನನಗೆ ಕೇಳಿ ಬೆಳಗ್ಗೆ ಬಂದು ಚೆಕ್ ಮಾಡಿದ್ರೆ ನನಗೆ ಆಶ್ಚರ್ಯ ಆಗ್ತಾಯಿದೆ. ಅಂದರೆ ಉಳಿದ ಕಮಿಟಿ ಏನಿತ್ತು, ಲಾಸ್ಟ್ ಕಮಿಟಿ ಏನಿತ್ತು, ಯದ್ವಾ ತದ್ವಾ ಯಾವ ಲೆವೆಲ್ ಮಾಡೋಗಿದ್ದಾರೆ ಅಂತ ಎಲ್ಲ ದಾಖಲಾತಿಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಇಲ್ಲಿಂದ ಸಲ್ಲಿಸ್ತಾ ಇದ್ದೀವಿ. ಮರುಪರಿಶೀಲನೆ ಮಾಡಿ ಇವರಿಗೆ ನೀಡಬೇಕಂತ ಕೇಳ್ತೀವಿ. ಇಲ್ಲ ಇಲ್ಲ ಇಲ್ಲ, ಅದು ಮಾಡಿದರೆ ಎನ್ಕ್ವೈರಿಗೆ ಹಾಕಿದ್ದೀವಲ್ಲ. ಈಗ ಅದನ್ನೇ ಹೇಳ್ತಾ ಇದ್ದೀನಿ. ನಾವು ಎಲ್ಲ ಫೈಲ್ ತರಿಸ್ಕೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ಇಂಥದ್ದು ಮಾಡೋಕ್ಕೆ ನಾನು ರೆಡಿ ಇಲ್ಲ. ಅದಕ್ಕಿಂತ ಮುಂದೆ ಹೋಗಿದ್ದಾರೆ.